ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೀನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಈ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 1.5 kg ಅಷ್ಟು ಮೀನು ತರಿಸಿದ್ದೀನಿ. ಅದನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಒಂದು ದಪ್ಪ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಎಷ್ಟು ಹುಳಿ ಹಾಕ್ತೀವಿ ಅಷ್ಟು ಚೆನ್ನಾಗೇ ಇರುತ್ತೆ. ನಿಮಗೆ ಬೇಕು ಅಂತಂದರೆ ನೀವು ಇನ್ನೂ ಜಾಸ್ತಿ ತೊಗೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿನೂ ಮಾಡ್ಬೋದು. ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಹುಳಿ ಇದ್ರೇ ಮೀನು ಸಾಂಬಾರು ಚೆನ್ನಾಗಿರೋದು. ಅದು ನಿಮಗೂ ಎಲ್ರಿಗೂ ಗೊತ್ತು. ಇದನ್ನು ನಾನು ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಬರೋದ್ರಲ್ಲಿ ಕಂಪ್ಲೀಟಾಗಿ ಹುಳಿ ರೆಡಿ ಆಗಲಿ ಅಂತ ಮೊದಲೇ ನೆನೆಯಾಕಿಡ್ತಾಯಿದ್ದೀನಿ. ನಾನು ಏನು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ ಅದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಸ್ವಲ್ಪ ರುಚಿ ಕೊಡುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬೇಕು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ದೇ ಡೈರೆಕ್ಟಾಗಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಮೀಡಿಯಮ್ ಈರುಳ್ಳಿನ ತೊಗೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅಂದರೆ ನಾಟಿ ಬೆಳ್ಳುಳ್ಳಿ, ಫಾರಂ ಬೆಳ್ಳುಳ್ಳಿ ಎಲ್ಲ. ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಜಾಸ್ತಿ ಬೇಕಾಗಲ್ಲ, ಸ್ವಲ್ಪನೇ ಶುಂಠಿ ಸಾಕು. ಇಲ್ಲಿ 4 ಲವಂಗ ಜೊತೆಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ. 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. 1/4 ಸ್ಪೂನು ಮೆಣಸು. ಇದಿಷ್ಟನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಹುಣಸೆಹಣ್ಣು ನೆನೆ ಹಾಕಿದ್ದೀನಿ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಇಲ್ಲ ಅನ್ನೋರು ಜಾನ್ ಟೊಮೊಟೊ ಬಳಸ್ಬೋದು, ಬಟ್ ಹುಳಿ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣ ನೆನೆ ಹಾಕಬೇಕಾಗತ್ತೆ. ಇಲ್ಲಿ ಒಂದು ಕಾಯಲ್ಲಿ 1 ಹೋಳು, ಅಂದರೆ ಮುಂಭಾಗದ 1 ಹೋಳನ್ನ ತೊಗೊಂಡಿದ್ದೀನಿ. ಪೂರ್ತಿ ಕಾಯಿನ ತೊಗೊಂಡಿದ್ದೀನಿ. 1.5 kg ಇದೆ. ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ನಿಮಗೆ ಬೇಕು ಅಂದರೆ ಕಾಯಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಕಡಲೆನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಡಲೆ ಆ್ಯಡ್ ಮಾಡ್ತಾಯಿಲ್ಲ, ಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಒಂದು 6 ಎಲೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು, ಅದರದ್ದೇ ಗಮನ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪನೇ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇನೆ ಈಗ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸಾಂಬಾರು ಪೌಡ್ರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನಾನು ಯೂಶ್ವಲಿ 2 ಸ್ಪೂನ್ನ ಬಳಸ್ತೀನಿ. ಇಲ್ಲಿ ನಾನೀಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿರೋದ್ರಿಂದ ಒಟ್ಟು 3.5 ಸ್ಪೂನ್ ಖಾರದ ಪುಡಿನ, ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡಿ ಆರ್ಲಿಕ್ಕೆ ಬಿಡ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ. ಮಸಾಲ ಪೇಸ್ಟ್ ರುಬ್ಕೊಬಂದಿದ್ದೀನಿ. ಇವಾಗ ಒಗ್ಗರಣೆ ಕೊಟ್ಕೊಳ್ತೀನಿ. ನಾನು ಒಗ್ಗರಣೆಗೆ ಮನೆದು ತುಪ್ಪ, ಅಂದರೆ ಎಮ್ಮೆ ಬೆಣ್ಣೆಯಿಂದ ಕಾಯಿಸ್ಕೊಂಡಿರೋ ತುಪ್ಪನ ಹಾಕೋತಾ ಇದ್ದೀನಿ. 1 ಸ್ಪೂನು. 2 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಮತ್ತು 1 ಈರುಳ್ಳಿನ ದಪ್ಪದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು, ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಗಮ್ಮ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಪೂರ್ತಿ ಎತ್ಕೊಂಡಿಲ್ಲ ನಾನು, ಈಗ ಜಸ್ಟ್ ಕುದಿ ಬರಲಿ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೀನಿ. ಒಂದು ಕುದಿ ಬಂದಮೇಲೆ ನಾನು ಹುಣಸೆ ಹುಳಿದು ಏನು ನೆನೆ ಹಾಕಿದೆ ಅದನ್ನು ಹಾಕಿ ಜೊತೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ.
ಈಗ ಇದು ಮೀಡಿಯಮಿಂದ ಹೈ ಫ್ಲೇಮ್ಗೆ ಇಟ್ಟಿದ್ದೀನಿ. ಈಗ ಕುದಿ ಬರಲಿ ಅಂತ. ಇನ್ನು ಉಪ್ಪೆಲ್ಲ ಏನು ಸೇರಿಸಿಲ್ಲ ನಾನು. ಫ್ಲೇಮ್ ಕೊಟ್ಕೊಂಡು ಇದು ಚೆನ್ನಾಗಿ ಎಷ್ಟು ಸಾಧ್ಯ ಅಷ್ಟು ಕುದಿಬೇಕು, ಚೆನ್ನಾಗಿ ಬೇಯಬೇಕು. ಮೀನು ಹಾಕಿದ್ಮೇಲೆ ಬೇಯಿಸೋಕೆ ಹೋಗ್ಬಾರ್ದು ಜಾಸ್ತಿ. ಹಾಗಾಗಿ ಖಾರನ ಕಂಪ್ಲೀಟಾಗಿ ಈಗಲೇ ಕುಕ್ ಮಾಡ್ಕೊಡ್ಬೇಕು. ನಾನೀಗ ಹುಣಸೆಹಣ್ಣು ಏನು ನೆನೆ ಹಾಕಿಟ್ಟಿದ್ದೆ ಅದರದ್ದು ರಸ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಈಗ ಅದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಮೀನು ಸಾಂಬಾರು ಎರಡಕ್ಕೂ ಸೇರಿಸಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ಇನ್ನೊಂದು 10 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು. ನಾನು ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ನಿಮಗೆ ತಿಕ್ಕಾಗಬೇಕು ಅಂದರೆ ತಿಕ್ಕಾಗಿ ಮಾಡ್ಕೋಬೋದು, ತೆಳುಗೆ ಬೇಕು ಅಂತಂದರೆ ತೆಳುಗೆ ಮಾಡ್ಕೋಬೋದು. ನಮ್ಮ ಮನೇಲಿ ಮಂದ ಇರೋದಕ್ಕಿಂತ ಸ್ವಲ್ಪ ಸಾಂಬಾರು ತಿಳಿಯಾಗಿದ್ರೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ತಿಳಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಬೇಯಿಸ್ಕೊಳ್ತೀನಿ. ಇವಾಗ ಸಾಂಬಾರು ಆಲ್ಮೋಸ್ಟ್ ಕುಕ್ ಆಗಿದೆ, ಇನ್ನೇನು ಬೇಯೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೈ ಫ್ಲೇಮಲ್ಲಿ ಇಟ್ಟಿದ್ದು ಕಂಪ್ಲೀಟ್ ಲೋ ಫ್ಲೇಮ್ಗೆ ಇಟ್ಟಿದ್ದೀನಿ. ಇದು ಜಾಸ್ತಿ ಬೇಯಬೇಕಾಗಿಲ್ಲ, ನಿಮಗೆ ಗೊತ್ತಿರೋ ಹಾಗೆ ಮೀನು ಒಂದು 10 ನಿಮಿಷ ಕುಕ್ ಆದರೆ ಸಾಕು. ಈಗ ಇದಕ್ಕೆ ಸೌಟ್ ಆಗಲಿ ಏನು ಹಾಕಬಾರ್ದು, ಜಸ್ಟ್ ಹಾಗೇನೆ 10 ನಿಮಿಷ ಸಾಕು. 10 ನಿಮಿಷ ಕುಕ್ ಆಗಲಿಕ್ಕೆ ಬಿಡಬೇಕು. ಕುಕ್ ಆದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಸಾಕು. 10 ನಿಮಿಷ ಸಾಕು. ಇದರಲ್ಲೊಂದು ಸಿಂಪಲ್ ಟಿಪ್ಸ್ ಏನಪ್ಪಾ ಅಂದರೆ, ಸೌಟ್ನ ತಗೊಂಡ್ರೆ ಹಿಂಗೆ ತಿರುಗ್ಸಕ್ಕೆ ಹೋದಾಗ ಇದು ಕಟ್ ಆಗೋಕ್ಕೆ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಈ ಥರ ಸೌಟ್ಗಳನ್ನ ಯೂಸ್ ಮಾಡಿದ್ರೆ ಅದು ಪೀಸ್ ಕಟ್ ಆಗಲ್ಲ. ಏನು ನಮ್ಮ ಕಡೆ ಕಡಿ ಅಂತ ಹೇಳ್ತೀವಿ, ಕಡಿ ಕಟ್ ಆಗಲ್ಲ, ಯೂಸ್ ಆಗುತ್ತೆ ಈ ಥರ ಸೌಟು. ಸಾಂಬಾರ್ ಕಂಪ್ಲೀಟಾಗಿ ಕುಕ್ ಆಗಿದೆ. ಇವಾಗ ಈ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ತುಂಬಾ ರುಚಿಯಾಗಿ ಬರುತ್ತೆ. ಥ್ಯಾಂಕ್ ಯು.